ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ಆ, ಇದು ನನ್ನ ಟ್ರಿಪ್ನ ಸ್ಟಾರ್ಟಿಂಗ್ ವಿಡಿಯೋ. ಪ್ಯಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ಶಾಪಿಂಗ್ ಅಂತೂ ಮುಗೀತು, ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಟ್ರಿಪ್ಪಿಗೆ ಹೋಗ್ತಾರೋ ಡೇಟ್ ಬಂದು ಜೂನು 8 ಸಂಜೆ, ಅಂದರೆ 8ನೇ ತಾರೀಕು ಮಂಗಳವಾರ ಸಂಜೆ ಹೊರಡ್ತಾಯಿದ್ದೀವಿ. ಇವತ್ತೇ ಅದು ಬೆಳಗ್ಗೆ, ನಿನ್ನೆ ಮೊನ್ನೆ ಬೆಳಗ್ಗೆ 3 ದಿನ ಮಧ್ಯ ಸ್ವಲ್ಪ ಟೈಮ್ ಮಾಡಿಕೊಂಡು ಕೆಲವೊಂದು ಶಾಪಿಂಗ್ ಎಲ್ಲ ಮಾಡಿದ್ವಿ. ಫಸ್ಟ್ ಟೈಮ್ ಇಷ್ಟೆಲ್ಲ ಶಾಪಿಂಗ್ ಮಾಡಿದ ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ. ಅಷ್ಟೆಲ್ಲ ಏನು ನನಗೆ ಚೆನ್ನಾಗಿ ಬರಲ್ಲ, ಶಾಪಿಂಗ್ ಎಲ್ಲ ಮಾಡೋಕ್ಕೆ ಅಭ್ಯಾಸವೂ ಇಲ್ಲ. ಹಾಗಾಗಿ ಎಷ್ಟು ಬರುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಸೊ 3 ದಿನಕ್ಕೆ ನಾವು ಹೋಗ್ತಾ ಇರೋದು ಟ್ರಿಪ್ಪು. ಏನೇನು ತೊಗೋತೀನಿ ಆ್ಯಂಡ್ ನಮ್ಮ ಪಾಪ ಇರೋದ್ರಿಂದ ಏನೇನು ಬೇಕಾಗ್ಬೋದು ಅಂತೆಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಪ್ಯಾಕ್ ಮಾಡಿಲ್ಲ ಇನ್ನು. ಸೊ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ. ಎಲ್ಲಿ ಹೋಗ್ತಿರ್ಬೋದು ಅಂತ ನಿಮಗೇನಾದರೂ ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ಆಯಿತಾ. ಯಾವ ಸೈಡ್ ಟ್ರಿಪ್ ಹೋಗ್ತಾ ಇರ್ಬೋದು 3 ಡೇಸ್ಗೆ. ಬೀಚ್ ಸೈಡೆಲ್ಲ ಹೋಗೋಣ ಅಂದರೆ ಎಲ್ಲ ಬೀಚೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ ಅಂತಿದ್ದಾರೆ. ಸೊ ನೋಡಬೇಕು ಯಾವ ಕಡೆ ಅಂತ ಅಂದ್ಬಿಟ್ಟು ಗೆಸ್ಸಿಂಗ್ ನಿಮಗೆ ಬಿಡ್ತಾಯಿದ್ದೀನಿ ನಾನು. ಬನ್ನಿ. ಮತ್ತು ಇದು ಈ ಶರ್ಟ್ ಏನಿದೆ ಇದು ನಮ್ಮ ಹಸ್ಬೆಂಡ್ದು. ನೈಟ್ ಟ್ರಾವೆಲಿಂಗ್ ಇರುತ್ತಲ್ಲ, ಫುಲ್ ಓವರು, ಚಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವರೇ ಹಾಕು ಅಂತ ಕೊಟ್ಟಿರೋದು. ಸೊ ಹಂಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಇಬ್ಬರದು ಒಂದೇ ಸೈಜ್ ಆಗಿರೋದ್ರಿಂದ ಕಂಫರ್ಟಬಲ್ ಆಗಿದೆ. ನಾನು ಈ ಥರ ಏನು ಜಾಸ್ತಿ ಈ ಥರ ಬಟ್ಟೆ ಎಲ್ಲ ಹಾಕಲ್ಲ. ಟ್ರಿಪ್ಪಲ್ಲಿ ನೋಡಬೇಕು ಯಾವ್ಯಾವ ಥರ ಬಟ್ಟೆ ಹಾಕ್ತೀನಿ ಅಂತ. ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ. ಇದು ಮಿಡ್ನೈಟ್ 1:30 ಟ್ರಿಪ್ಪಿಗೆ ಹೋಗೋ ಹಿಂದಿನ ದಿನ, ಅಂದರೆ ಮಂಡೇ ನೈಟು ಎಲ್ಲ ಸ್ವಲ್ಪ ತಂದಿರೋದೆಲ್ಲ ಹಾಗಾಗಿ ಸಪ್ರೇಟು ಇಟ್ಟಿದ್ದೆ. ಅಂದರೆ ಇನ್ನೂ ಜೋಡಿಸಿರಲಿಲ್ಲ, ಸುಮ್ಮನೆ ಅಂದರೆ ಮರಿಬಾರ್ದು ಲಾಸ್ಟ್ ಮಿನಿಟಲ್ಲಿ ಅಂದ್ಬಿಟ್ಟು ಎಲ್ಲ ಬ್ಯಾಗ್ ಒಳಗಡೆ ಹಾಕಿದ್ದೆ. ಆ್ಯಂಡ್ ಸ್ವಲ್ಪ ಐರನ್ ಕೂಡ ಮಾಡೋದನ್ನು ಅರ್ಧ ಮಾಡಿದ್ದೆ. ಸೊ ಬೆಳಗ್ಗೆ ಆದಮೇಲೆ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಯಾಕಂದರೆ ತುಂಬ ಬಟ್ಟೆ ಇದ್ದಿದ್ದರಿಂದ ಐರನ್ ಮಾಡೋದಕ್ಕೆ ಒಬ್ಬಳ ಕೈಯಲ್ಲಿ ಆಗೋಲ್ಲ. ದರ್ಶನ ಕೂಡ ಬಿಡ್ತಾ ಇರಲಿಲ್ಲ. ಐರನ್ ಬಾಕ್ಸ್ ಎಲ್ಲಿ ಬಂದು ಮುಟ್ಬಿಡ್ತಾಳೋ ಭಯ ಆಗ್ತಾಯಿತ್ತು. ಹಾಗಾಗಿ ಐರನ್ನ ಅರ್ಧ ಅವ್ರು ಮಾಡಿಕೊಟ್ರು, ಇನ್ನು ಮಿಕ್ಕಿದ್ದು ಮಿಡ್ನೈಟಲ್ಲಿ ನಾನೇ ಒಂದು ಅರ್ಧ ಮಾಡಿದ್ದೆ. ನೈಟು ತುಂಬ ಹೊತ್ತಾಗೋಯ್ತಾ, ನಿದ್ದೆ ಬೇರೆ ಬರ್ತಿತ್ತು. ಆ್ಯಂಡ್ ಫುಲ್ಲು ಐರನ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಆಗಲಿಲ್ಲ, ಎತ್ತಿಟ್ಬಿಟ್ಟಿದ್ದೆ. ನಮ್ಮ ಮನೆಯವರು ಬೆಳಗ್ಗೆ ಎದ್ಮೇಲೆ ಅವರು ಕೂಡ ಐರನ್ ಮಾಡಿಕೊಂಡು ನಂದು ಸ್ವಲ್ಪ ಬಟ್ಟೆನ ಮತ್ತು ದರ್ಶನದ್ದು ಅಷ್ಟೇ ಐರನ್ ಮಾಡಿಕೊಟ್ರು. ಮೊದಲೇ ಬಟ್ಟೆಗಳೆಲ್ಲ ಸೈಡಲ್ಲಿ ಜೋಡಿಸ್ಕೊಂಡಿದ್ದೆ, ಅಂದರೆ ಸಡನ್ನಾಗಿ ಎಲ್ಲ ಎತ್ತಿಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ಒಂದು ಕಡೆ ಐರನ್ ಮಾಡೋದೆಲ್ಲ ಐರನ್ ಮಾಡಿ ಇಟ್ಟಿದ್ದೆ. ಅದ್ರ ಜೊತೆಗೆ ಮತ್ತು ಹೊಸ ಬಟ್ಟೆ ಸ್ಟಿಚಿಂಗ್ಸ್ ಇರೋದು ಅದು ಸಪ್ರೇಟು ಎಲ್ಲ ಜೋಡಿಸ್ಕೊಂಡಿದ್ದೆ. ಸೂಟ್ ಕೇಸಲ್ಲಿ ಜೋಡಿಸೋದೇ ತಲೆ ಕೆಟ್ಟೋಯ್ತು. ಯಾಕಂದರೆ ಐರನ್ ಆಗಿರೋದೆಲ್ಲ ಒಂದು ಸೈಡ್ ಜೋಡಿಸ್ಬೇಕು, ಪಾಪುಂದೆಲ್ಲ ಒಂದು ಸೈಡ್ ಜೋಡಿಸ್ಬೇಕು. ಆಮೇಲೆ ಯಾವ್ದು ಮಿಸ್ ಮಾಡ್ತೀನಿ, ಯಾವ್ದು ಬಿಡ್ತೀನಿ ಏನು ಅಂತ ತಲೆ ಕೆಟ್ಟೋಗಿತ್ತು. ಸೊ ಅದಕ್ಕೆ ತಕ್ಕಂಗೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಮಾತಾಡ್ಕೊಂಡು ಹಂಗೆ ಯಾವ್ಯಾವ್ದು ಬೇಕು, ಎಲ್ಲೆಲ್ಲಿ ಇಡಬೇಕು ಅಂತ ಐಡಿಯಾಸ್ ಕೊಡ್ತಾಯಿದ್ರು. ಫಸ್ಟ್ ಟೈಮ್ ನಾನು ಕೂಡ ಇಷ್ಟೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದಿದ್ದು. ಹಾಗಾಗಿ ಯಾವ್ದು ಮಿಸ್ ಮಾಡ್ತೀನಿ ಮತ್ತು ಜೋಡಿಸೋದೇನೋ ಜೋಡಿಸ್ಬಿಡ್ತೀನಿ, ಆಮೇಲೆ ಮತ್ತೆ ಹುಡ್ಕೋವಾಗ ಎಲ್ಲಿಟ್ಟಿದ್ದೀನೋ ಏನು ಅಂತ ತಲೆ ಕೆಟ್ಟೋಗುತ್ತೆ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ನಮ್ಮ ಮನೆಯವರು ಹೆಲ್ಪ್ ಮಾಡಿದ್ರು. ನಾನು ಒಂದು ಕಾಟನ್ ಡ್ರೆಸ್ಸಸ್ ಆ ಥರದ್ದೊಂದು 2 ಡ್ರೆಸ್ ತೊಗೊಂಡೆ, ಚೂಡಿದಾರನ್ನ. ಮತ್ತು ಸ್ವಲ್ಪ ಸಿಲ್ಕ್ ಥರ ಇರೋವಂಥದ್ದು 2 ಜೊತೆ ಚೂಡಿದಾರು, 1 ಸೀರೆ ಆ್ಯಂಡ್ ಮತ್ತು ಲಾಂಗ್ ಟಾಪ್ ಥರದ್ದು 1 ಜೊತೆ. ಮತ್ತು ನಮ್ಮ ಮನೆಯವರ ಫೇವ್ರೆಟ್, ತುಂಬ ಆಸೆಪಟ್ಟು ಹಾಕ್ಸ್ಲೇಬೇಕು ಅಂತ ಚೂಸ್ ಮಾಡಿದ್ದು ಒಂದು ಲಾಂಗ್ ಟಾಪು ಮತ್ತು ಒಂದು ಜೀನ್ಸು. ಸೊ ಅದನ್ನು ವೇರ್ ಮಾಡಿದ್ರೆ ಹೆಂಗೆ ಕಾಣ್ತೀನಿ ಅನ್ನೋದು ನನಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಸೊ ಟ್ರಯಲ್ಲೇನೋ ನೋಡಿದೆ, ಬಟ್ ಪಬ್ಲಿಕಲ್ಲಿ ಹಾಕೊಂಡು ಓಡಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತಲ್ವ. ಜೀನ್ಸು, ಟಿ ಶರ್ಟು ಈ ಥರ ಎಲ್ಲ ನಾನು ಹಾಕೇ ಇಲ್ಲ ಹೇಳಬೇಕು ಅಂದರೆ.
ಮೊದಲು ಕೆಲಸ ಮಾಡ್ತಿದ್ದತ್ರ ಕೆಲ್ಸದ ಪರ್ಪಸ್ಗೋಸ್ಕರ ಹಾಕ್ಲೇಬೇಕು ಅಂತ ಕಂಡೀಷನ್ ಇದ್ದಿದ್ದಕ್ಕೆ ಯೂಸ್ ಮಾಡಿದೆ ಅಷ್ಟೇ. ಆವಾಗ ಅಂದರೆ ಸಣ್ಣ ಇದ್ದೆ, ಒಂದು 6 ಇಯರ್ಸ್ ಬ್ಯಾಕು. ಅವಾಗೇನು ಆ ಥರ ಫೀಲ್ ಆಗಿಲ್ಲ. ಈಗ ದಪ್ಪ ಆದಮೇಲೆ ಹಾಕೇ ಇಲ್ಲ. ಸೊ ಯಾವ ಥರ ಕಾಣ್ತೀನೋ ಏನು ಅಂತ ತುಂಬ ಟೆನ್ಷನ್ ಆಗಿದೆ ನಾನಂತೂ. ಯಾಕಂದರೆ ದಪ್ಪ ಆದಾಗ ಯಾರಾದ್ರು ಏನಾರು ಅಂದರೆ ಅಸಹ್ಯ ಕಾಣಿಸಿದ್ರೆ ಅನ್ನೋದು ತಲೆಯಲ್ಲಿ ಓಡ್ತಾ ಇರುತ್ತಲ್ವ. ನಾನು ಬೇರೆಯವ್ರಿಗೆ ಹೇಗೆ ಕಾಣಿಸ್ತೀನೇನೋ ಗೊತ್ತಿಲ್ಲ, ನನಗೆ ಅಟ್ಲೀಸ್ಟ್ ನನಗೆ ಸಮಾಧಾನ ಆದರೆ ಓಕೆ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರು ಓಕೆ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನೂ ಒಂದು ಜೊತೆ ತಗೊಂಡ್ವಿ. ಇನ್ನು ನನ್ನ ಮಗಳಿಗೆ ಹೊಸ ಡ್ರೆಸ್ಗಳನ್ನೇನು ತಂದಿದ್ವಿ ಅದೆಲ್ಲ ಸ್ಟಿಚ್ ಮಾಡಿಸಿ ಎಲ್ಲ ಎತ್ಕೊಂಡಿದ್ದೆ. ಒಂದು 3 ಡೇಸ್ ಅಂದರೆ ಯಾವ್ದಾದ್ರು ಫಾಲ್ಸು ಅಥವಾ ನೀರಲ್ಲಿ ಆಟ ಆಡೋಕ್ಕೆ ಸಿಕ್ಕರೆ, ಮತ್ತು ಬೀಚು ಈ ಥರ ಏನಾದರೂ ಎಲ್ಲಾದ್ರು ಅವೈಲಬಲ್ ಇದ್ದರೆ 1-2 ಜೊತೆ ಎಕ್ಸ್ಟ್ರಾ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು, ಇನ್ನು ನಮ್ಮ ಮನೆಯವ್ರಿಗೆ 1-2 ಶರ್ಟ್ಸು, ಒಂದು 3 ಟೀ ಶರ್ಟ್ಸು, ಅವ್ರಿಗೂ ಒಂದು ಪಂಚೆ, ಶರ್ಟು, ಹೀಗೆ ಇಷ್ಟೆಲ್ಲ ತೊಗೊಂಡಿದ್ದೆ. ಆ್ಯಂಡ್ 3 ಜನಕ್ಕೂ ಸ್ವೆಟರ್ಸು, ಟವಲ್ಸು, ಟೋಪಿ ಮತ್ತು ಒಂದು ಬ್ಯಾಗ್ ಕೂಡ, ಮತ್ತು ಕೆಲವೊಂದು ಹೊಸ ಬಟ್ಟೆ ತೊಗೊಂಡಿದ್ವಿ. ಹೊಸದು ಅಂದರೆ ಮಕ್ಕಳಿಗೆ, ನಮ್ಮ ಮನೆಯವ್ರಿಗೆ ಇನ್ನರ್ಸು, ಪ್ರತಿಯೊಂದನ್ನು ಕೂಡ ಎಲ್ಲ ಸೂಟ್ ಕೇಸಲ್ಲಿ ಇಷ್ಟು ಪ್ಯಾಕ್ ಮಾಡಿದೆ. ಇನ್ನು ಮಿಕ್ಕಿದ್ದು ಡೈಲಿ ಅಂದರೆ ನೈಟ್ ಟೈಮು ಹಾಕ್ಕೊಂಡಾಗ ಮಲ್ಕೊಳ್ಳೋಕ್ಕೆ ಪಾಪುನಿಗೆ, ನನಗೆ, ನಮ್ಮ ಮನೆಯವ್ರಿಗೆ, ಮತ್ತು ಬೆಡ್ಶೀಟು, ಸಿರಪ್ಪು ಅದೆಲ್ಲ ಬೇರೆ ಬ್ಯಾಗಲ್ಲಿ ಇಡೋಣ ಅಂದ್ಬಿಟ್ಟು ಐರನ್ ಆಗಿರೋವಂಥದ್ದು ಮತ್ತು ಹೊಸ ಬಟ್ಟೆ ಗಲೀಜು ಆಗಬಾರ್ದು ಅನ್ನೋ ಥರದ್ದು ಮಾತ್ರ ಸೂಟ್ ಕೇಸಲ್ಲಿ ಇಡ್ತಾಯಿದ್ದೆ. ಹಾಗೂ ಸ್ವಲ್ಪ ಕನ್ಫ್ಯೂಷನ್ನು, ಯಾವುದ್ರಲ್ಲಿ ಇಟ್ಟನೋ ಏನೋ, ಯಾವುದ್ರಲ್ಲಿ ಎತ್ಕೊಡೋದು ಕೇಳಿದಾಗ ಸಡನ್ನಾಗಿ ಕೈ ಕಾಲೇ ಆಡೋಲ್ಲ ಅಂದ್ಬಿಟ್ಟು. ಆದರೂ ಕೂಡ ಹೇಗೋ ಹಾಗೆ ಫಸ್ಟ್ ಟೈಮ್ ಅಲ್ವಾ, ಮಾಡೋಣ, ಅಭ್ಯಾಸ ಆಗುತ್ತೆ ಆಮೇಲೆ ಅಂದ್ಕೊಂಡು ಫುಲ್ಲು ಎಲ್ಲ ಜೋಡಿಸಿ ಸೂಟ್ ಕೇಸೇನೋ ಇಟ್ಟೆ. ಆ್ಯಕ್ಚುಲಿ ನನ್ನದೇ ಸ್ವಲ್ಪ ದೊಡ್ಡ ಸೂಟ್ ಕೇಸ್ ಆಯಿತು, ನಮ್ಮದೇ ಅನಿಸ್ತು. 3 ಜನಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿನೇ ಬಟ್ಟೆ ತೊಗೊಂಡೋಗಿದ್ದೇನೆ ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ಬ್ಯಾಗಲ್ಲಿ ಎಲ್ಲ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆಯವರು ಇದನ್ನೆಲ್ಲ ಎತ್ಕೊಂಡು ಹೆಂಗೆ ಓಡಾಡೋದು ನಿಮ್ಮಿಬ್ಬರನ್ನ ಇಟ್ಕೊಂಡು ಅಂತ ಅಂದ್ಕೊತಾ ಇದ್ರು. ಸೊ ಆದರೂ ತೊಗೊಂಡೋಗ್ಲೇಬೇಕಲ್ಲ. ಈ ಬ್ಯಾಗಲ್ಲಿ ಆ್ಯಕ್ಚುಲಿ ಇದೊಂದೇ ಬ್ಯಾಗ್ ತೊಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಯಾಕೋ ಸಾಕಾಗಲ್ಲ ಅನಿಸ್ತು ಬಟ್ಟೆನೆಲ್ಲ ನೋಡಿಬಿಟ್ಟು. ಆಮೇಲೆ ಸೂಟ್ ಕೇಸ್ ತೊಗೊಂಡಿದ್ದು. ಆಮೇಲೆ ಅನ್ನಿಸ್ತು ಈ ಬ್ಯಾಗಲ್ಲ ಇನ್ನೂ 2 ಬ್ಯಾಗ್ ತೊಗೊಂಡಿದ್ರೆ ಸಾಕಾಗ್ತಿರ್ಲಿಲ್ಲ ಅಂತ. ನನ್ನ ಮಗಳಿಗೆ ಟವಲ್ಲು ಮತ್ತು ಎಕ್ಸ್ಟ್ರಾ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಇಡ್ತಾಯಿದ್ದೀನಿ. ಮತ್ತು ಅವಳದು ಸಾಕ್ಸು, ನಮ್ಮದು ಸಾಕ್ಸು, ಸಿರಪ್ಪು ಮತ್ತು ಬ್ಯಾಂಗಲ್ಸು ಪ್ರತಿಯೊಂದು. ಇದು ನನ್ನ ಮಗಳದು ಡೈಪರು. ಯಾಕಂದರೆ ಹೊರಗಡೆ ಎಲ್ಲ ಇದ್ದಾಗ ಬಸ್ಸಲ್ಲಿ ಮತ್ತು ದೇವಸ್ಥಾನಕ್ಕೆಲ್ಲ ಹೋದಾಗ ಅಲ್ಲೆಲ್ಲ ಹಠ ಮಾಡಿದ್ರೆ ಅಂದ್ಬಿಟ್ಟು ಎಕ್ಸ್ಟ್ರಾ ಇರಲಿ ಅಂತ ಎತ್ಕೊಂಡೆ. ಅದು ಫುಲ್ಲು ಸಾಕ್ಸು ಆ್ಯಂಡ್ ಇದು ಸೋಪು, ಶ್ಯಾಂಪು, ಬ್ರಷಸ್ಸು, ಏನೇನು ಬೇಕೋ ಅದೆಲ್ಲ ಇದ್ರಲ್ಲಿ ಹಾಕಿದ್ದೆ. ಆ್ಯಂಡ್ ಬಿಸ್ಕೆಟ್ ಅದೆಲ್ಲ ಬೇರೆ ಹ್ಯಾಂಡ್ ಬ್ಯಾಗಲ್ಲಿ ಇಟ್ಕೊಳ್ಳೋಣ, ಸಡನ್ನಾಗಿ ಕೇಳಿದ್ರೆ ಎತ್ಕೊಡಾಗಿರಲಿ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಸಪ್ರೇಟ್ ಮಾಡಿದೆ. ಸೊ ಎಲ್ಲ ಜೋಡಿಸೋಷ್ಟರಲ್ಲಂತೂ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಆ್ಯಂಡ್ ಇದು ಎಕ್ಸ್ಟ್ರಾ ಕವರ್ಸು, ಇನ್ ಕೇಸ್ ಏನಾದರೂ ಯಾರಾದರೂ ವಾಮಿಟಿಂಗ್ ಮಾಡಿಕೊಂಡ್ರೆ ಬಸ್ಸಲ್ಲಿ ಇಲ್ಲ ನಮಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಕವರ್ಸು, ಒಂದು ಸ್ವಲ್ಪ ಚಿಕ್ಕ ಕವರ್ಸು, ಹ್ಯಾಂಡ್ ಕವರ್ಸ್ ಆ ಥರ ಇಟ್ಟೆ. ಅದಲ್ಲದೆ ದೊಡ್ಡ ದೊಡ್ಡ ಬ್ಯಾಗು, ದೊಡ್ಡ ಕವರು, ಪ್ಲಾಸ್ಟಿಕ್ ಕವರು ಒಂದು 2-3 ಹಾಕ್ಕೊಂಡೆ. ಯಾಕಂತಂದರೆ ಅಲ್ಲೆಲ್ಲರೂ ಸ್ನಾನ ಮಾಡಿದ್ರೆ ಎಲ್ಲೋ ಬಟ್ಟೆ ಹಾರ್ಸೋಕ್ಕಾಗಲ್ಲ, ಒಣಗ್ಸೋಕ್ಕಾಗಲ್ಲ ಅಲ್ವಾ. ಅದರಿಂದ ನಾರ್ಮಲ್ ಬ್ಯಾಗಲ್ಲಿ ಹಾಕೋಕ್ಕಾಗಲ್ಲ. ಹಾಗಾಗಿ ಕವರ್ ಇರೋವಂಥ ಬ್ಯಾಗ್ಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು. ಇದು ದರ್ಶನಂದು ನೈಟ್ ಟೈಮು ಹಾಕೋದಕ್ಕೆ, ಇನ್ ಕೇಸ್ ಡ್ರೆಸ್ ಕೂಡ ಹಾಕ್ಕೊಂಡಿಲ್ಲ, ಹೊಸ ಡ್ರೆಸ್ಸನ್ನು ಅಂದರೆ ಅದನ್ನು ಹಾಕೋದಕ್ಕಿರಲಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಗೊತ್ತಿರುತ್ತೆ, ಬ್ಯಾಂಗಲಿಂದ ಹಿಡಿದು ಕ್ಲಿಪ್ಸು, ಏರ್ ಪಿನ್ನು, ಅದು ಇದು ಎಲ್ಲ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡೆ. ಅಲ್ಲಿ ಹೋದ್ಮೇಲೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಬ್ಯಾಗು ಎಕ್ಸ್ಟ್ರಾ ಇಟ್ಕೊಂಡೆ, ಯಾಕಂದರೆ ದರ್ಶನನಿಗೆ ನೀರು ಬಾಟ್ಲು ಅಥವಾ ಕರ್ಚೀಫು, ಮೊಬೈಲು ಇದೇನಾದ್ರು ಕ್ಯಾರಿ ಮಾಡೋಕ್ಕೆ ಬೇಕಾಗುತ್ತೆ ಅಂತ. ಆ್ಯಂಡ್ ಇದು ದರ್ಶನಂದು ಸ್ವೆಟರು. ಇದು ಕೂಡ ಅಷ್ಟೇ ತುಂಬ ಯೂಸ್ ಆಗುತ್ತೆ, ಹೊರಗಡೆ ಹೋಗ್ತಿದ್ವಲ್ಲ. ಇದು ಬ್ಯಾಗ್ ಎಕ್ಸ್ಟ್ರಾ ಎತ್ತಿಟ್ಕೊತಾ ಇರೋದು.
ಆಮೇಲೆ ಟೋಪಿನೂ ಅಷ್ಟೇ ದರ್ಶನಂಗೆ 2, ನನಗೆ 1, ನಮ್ಮ ಮನೆಯವ್ರಿಗೊಂದು ಎಲ್ಲ ಎತ್ತಿಟ್ಕೊಂಡ್ವಿ. ಎಷ್ಟೇ ಇಡ್ತಾಯಿದ್ರು ಮುಗಿತಾನೇ ಇಲ್ಲ ಅನಿಸ್ತಾನೆ ಇತ್ತು. ತೆಗಿತಾ ಇದ್ರೆ ಬರ್ತಾನೆ ಇದೆ, ಇನ್ನೂ ಜಾಗನೇ ಸಾಕಾಗ್ತಿಲ್ಲ ಅನ್ನೋ ಥರ. ಆಮೇಲೆ ವಾಚು ಅದು ಇದು ಎಲ್ಲನೂ ಕೂಡ ಸೈಡ್ ಜಿಪ್ಪಲ್ಲಿ ಹಾಕ್ಕೊಂಡ್ವಿ. ಎಮರ್ಜೆನ್ಸಿಗೆ ಹುಡುಕಿದ್ರು ಸಿಗೋ ಥರ ಇರಲಿ ಅಂತ ಅಂದ್ಬಿಟ್ಟು. ಪಟ ಪಟ ಅಂತ ಪಾಪ ನಮ್ಮ ಮನೆಯವ್ರು ಎತ್ಕೊಡ್ತಾಯಿದ್ರು ಆ್ಯಂಡ್ ವಿಡಿಯೋ ಕೂಡ ಮಾಡಿ ಹೆಲ್ಪ್ ಮಾಡ್ತಾಯಿದ್ರು. ಇದು ನನ್ನ ಮಗಳದು ಸಿರಪ್ಪು, ಕೋಲ್ಡು, ಕೆಮ್ಮು, ನೆಗಡಿ ಈ ಥರ ಆದರೆ. ಮತ್ತು ಅದ್ರ ಜೊತೆಗೆ ಡೋಲೋ 650 ತಲೆನೋವು ಮಾತ್ರೆ ಮತ್ತು ಬಾಡಿ ಪೇಯ್ನ್ದು ಇದೆಲ್ಲ ಸ್ವಲ್ಪ ಟ್ಯಾಬ್ಲೆಟ್ಸ್ ಇತ್ತು ಅದರಲ್ಲಿ. ಎಮರ್ಜೆನ್ಸಿಗೆ ಇರಲಿ, ಹೇಳೋಕ್ಕಾಗಲ್ಲ, ಅಲ್ಲೆಲ್ಲ ಸಡನ್ನಾಗಿ ಸಿಗುತ್ತೋ ಇಲ್ವೋ. ಮೆಡಿಕಲ್ ಎಲ್ಲ ಕಡೆ ಇರುತ್ತೆ, ಬಟ್ ನಿಲ್ಲಿಸಿ ತಗೊಳ್ಳೋಷ್ಟು ಟೈಮ್ ಇರುತ್ತೆ ಅಲ್ವ ನಮಗೆ ಬೇಕಾದಾಗ ಅಂದ್ಬಿಟ್ಟು ಅದನ್ನು ಕೂಡ ತೊಗೊಂಡ್ವಿ. ಆ್ಯಂಡ್ ಇದು ಫುಲ್ ಬ್ಯಾಗೆಲ್ಲ ಬ್ಯಾಂಗಲ್ ಸ್ಟೋರ್ದು, ನನ್ನ ಮಗಳದು ಕ್ಲಿಪ್ಸು, ಬ್ಯಾಂಗಲ್ಲು ಆ್ಯಂಡ್ ನಂದು ಇಯರಿಂಗು ಮ್ಯಾಚಿಂಗ್ ಥರದ್ದು. ಸೊ ಅದೆಲ್ಲ ಸ್ವಲ್ಪ ಸೆಲೆಕ್ಷನ್ ಎಲ್ಲ ನಮ್ಮ ಮನೆಯವ್ರದ್ದೇ ಇತ್ತು, ಎಲ್ಲ ಸೆಲೆಕ್ಟ್ ಮಾಡಿದರು. ಸೊ ಕರ್ಚೀಫು ಅದೆಲ್ಲ ಎತ್ತಿಟ್ಕೊಂಡು ನನ್ನ ಮಗಳಿಗೆ 2 ಮಂಕಿ ಟೋಪಿ ಇದನ್ನೆಲ್ಲ ಇದರಲ್ಲಿ ಜೋಡಿಸೋಣ ಅಂತ ಜೋಡಿಸಿದ್ರೆ ಜಾಗನೇ ಸಾಕಾಗ್ತಾ ಇರಲಿಲ್ಲ. ಇನ್ನು ಬೆಡ್ಶೀಟ್ ಬೇರೆ ಇತ್ತು, ಅದಕ್ಕೆ ಇನ್ನೂ ಒಂದು ಬ್ಯಾಗ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಇದು ಫಿಲ್ ಆಯಿತು, ಫಸ್ಟ್ ಇದನ್ನೆಲ್ಲ ಇಟ್ಬಿಡೋಣ ಅಂದರೆ ಇದನ್ನು ಅಟ್ಲೀಸ್ಟ್ ಬಸ್ಸಲ್ಲಿ ಇಟ್ಕೋಬೋದು ಮುಂದೆ. ಟ್ರಾಲಿ ಅಂತಂದರೆ ಹಿಂದೆಗಡೆ ಲಗೇಜ್ ಹತ್ರ ಇಟ್ಕೋಬೋದು ಅಂತ ಅಂದ್ಬಿಟ್ಟು ಸರಿ ಅಂತ ಇದನ್ನು ಇಡಕ್ಕೆ ನೋಡ್ತಿದ್ದೀನಿ, ಜಾಗ ಸಾಕಾಗ್ತಿಲ್ಲ. ಬೆಡ್ಶೀಟ್ ಯಾಕೆ ಇಷ್ಟು ಬೇಕಾ ಅಂತ ಅಂದ್ಕೊಬೋದು. ನನಗೊಂದು ದರ್ಶನಂಗೆ ಕೆಳಗಡೆ ಅಂದರೆ ಇನ್ ಕೇಸ್ ಬಸ್ಸಲ್ಲಿ ನೆಲದ ಮೇಲೆ ಮಧ್ಯ ಮಲಗಿಸೋದಿದ್ರೆ ಒಂದು ಬೆಡ್ಶೀಟ್ ಥರ ಕೆಳಗಡೆ ಹಾಕೋದಕ್ಕೆ, ಆ್ಯಂಡ್ ಒದ್ಸೋಕ್ಕೆ ಒಂದು, ಅವಳಿಗೆ ಆ ವೈಟ್ ಕಲರ್ ಬೆಡ್ಶೀಟ್ ಇದೆಯಲ್ಲ ಅದಿದ್ರೇ ಅವಳು ಮಲ್ಕೊಳ್ಳೋದು, ಇಲ್ಲ ಅಂದರೆ ಹಠ ಮಾಡ್ತಾಳೆ. ಹಾಗಾಗಿ ಅದೇ ಬೆಡ್ಶೀಟ್ ತೊಗೊಂಡೆ. ಅದ್ರ ಜೊತೆಗೆ ಚಿಕ್ಕದು ಕಾಟನ್ದು ಬೆಡ್ಶೀಟ್ 2, ನನಗೊಂದು, ನಮ್ಮ ಮನೆಯವ್ರಿಗೊಂದು. ಯಾಕಂದರೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋವಾಗ ಚಳಿ ಇರುತ್ತೆ, ಹಾಗಾಗಿ ಕುತ್ಕೊಂಡೇ ಇದ್ದರೂ ಕೂಡ ಹೊತ್ಕೊಳ್ಳೋಕ್ಕಿರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ. ಇನ್ ಕೇಸ್ ಅಲ್ಲೆಲ್ಲ ರೂಮ್ ಮಾಡಿದ್ರೆ ರೂಮ್ಗೇನು ಅವಶ್ಯಕತೆ ಇರಲ್ಲ, ಬಟ್ ಏನಾದರೂ ನಮ್ಮದು ಅಂತ ಒಂದು ಬೆಡ್ಶೀಟ್ ಇದ್ದರೆ ಸ್ವಲ್ಪ ಕಂಫರ್ಟಬಲ್. ಹಾಗಾಗಿ ಇಟ್ಕೊಂಡ್ವಿ. ಮನೆ ಹತ್ರದಿಂದನೇ ಬಸ್ಸು ಪಿಕಪ್ ಇದ್ದಿದ್ದರಿಂದ ಇನ್ನೇನು ಬಸ್ ಸ್ಟಾಪ್ಗೆ ಅಲ್ಲಿ ಇಲ್ಲಿ ಏನು ಹೊತ್ಕೊಳಂಗೆ ಇರಲ್ವಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀರು ಬಾಟ್ಲು ಕೂಡ ಇಟ್ಕೊಂಡೆ ನನ್ನ ಮಗಳದು. ನಮಗೆಲ್ಲ ಏನು ತೊಗೊಳ್ಲಿಲ್ಲ ನೀರು ಬಾಟ್ಲು, ಯಾಕಂದರೆ ಬಸ್ಸಲ್ಲಿ ಕ್ಯಾನ್ ಹಾಕ್ಕೊತಾ ಇದ್ವಿ, ಹಾಗಾಗಿ ಅಲ್ಲೇ ಇರ್ತಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಶೂಸು ಅಷ್ಟೇ ಇನ್ನೊಂದು ಬ್ಯಾಗಲ್ಲಿ ಇಟ್ವಿ. ನಂದೊಂದು ಜೊತೆ, ನಮ್ಮ ಮನೆಯವ್ರದ್ದೊಂದು ಜೊತೆ. ಟೋಟಲಿ 3 ಬ್ಯಾಗ್ ಆಯಿತು ಅಂದ್ಕೊಂಡ್ರೆ ಹಂಗೂ ಹಿಂಗೂ 4 ಬ್ಯಾಗ್ ಮಾಡೇ ಬಿಟ್ವಿ. ಯಪ್ಪ 3 ಜನಕ್ಕೆ 4 ಬ್ಯಾಗು ಅಂತ ನನಗೆ ನಗು ಬರ್ತಾಯಿತ್ತು ನೆನೆಸ್ಕೊಂಡು. ಇನ್ನು 3 ದಿನಕ್ಕೆ ಹಿಂಗೆ ನಾವು ಇನ್ನು ವಾರ 15 ದಿನ ಹೋದರೆ ಟ್ರಿಪ್ಗೆ ಏನು ಕತೆನೋ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಯಾಕೋದು ಜಾಗ ಸಾಕಾಗ್ತಿರ್ಲಿಲ್ಲ ಅಂತ ಮತ್ತೆ ಬ್ಯಾಗು ತೆಗೆದ್ಬಿಟ್ಟು ಶೂಸ್ ಎಲ್ಲ ಆ ಕಡೆ ಇರೋ ಇನ್ನೊಂದು ಚಿಕ್ಕ ಹ್ಯಾಂಡ್ ಬ್ಯಾಗ್ ಥರ ಇದೆಯಲ್ಲ ಅದಕ್ಕಿಟ್ಟೆ. ಹೊಸ ಶೂ ಅಲ್ವಾ, ಪರವಾಗಿಲ್ಲ ಶೂಸ್ ಏನಾದರೂ ಅಂದ್ಬಿಟ್ಟು ಇದರಲ್ಲಿ ಬೆಡ್ಶೀಟೆಲ್ಲ ಇಟ್ಕೊಳ್ಳೋಕೆ ಸರೋಗುತ್ತೆ ಅಂತ ಅಂದ್ಬಿಟ್ಟು ಈ ಬ್ಯಾಗಲ್ಲಿ ಹಾಕ್ಬಿಟ್ಟು ಪ್ಯಾಕ್ ಮಾಡಿದೆ. ಆ್ಯಂಡ್ ನೀರು ಬಾಟ್ಲು ಒಂದು ಇರಲಿ ಎಮರ್ಜೆನ್ಸಿಗೆ ಅಂತ ಅದನ್ನು ಕೂಡ ತೊಗೊಂಡೆ. ಅದ್ರ ಜೊತೆಗೆ ಇನ್ನು ಊಟ ಕೂಡ ಮಾಡಿರಲಿಲ್ಲ ನಾವು, ಇಷ್ಟೆಲ್ಲ ಪ್ಯಾಕ್ ಮಾಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಅಂತೂ ಇಂತೂ ಪ್ಯಾಕಿಂಗ್ ಅಂತೂ ಮುಗಿಸ್ದೆ. ಟ್ಯಾಬ್ಲೆಟ್ಸು ಏನೇನಾಗುತ್ತೋ ಅಷ್ಟು ಎಲ್ಲ ತೊಗೊಂಡೆ. ಹಾಗೆ ಏನೇನು ಪ್ಯಾಕ್ ಮಾಡಿದ್ದೀನಿ, ಏನೇನು ಐಟಮ್ಮು ಅಂತಂದ್ಬಿಟ್ಟು ಎಲ್ಲ ಲಾಸ್ಟಲ್ಲಿ ಲಿಸ್ಟ್ ಹಾಕಿದ್ದೀನಿ, ಚೆಕ್ ಮಾಡ್ಕೊಳ್ಳಿ ನೀವು ಒಂದ್ಸಲಿ. ನೀವೇನೋ ಟ್ರಿಪ್ ಹೋಗ್ಬೇಕು ಎಲ್ಲ ಪ್ಯಾಕಿಂಗ್ ಆದಮೇಲೆ ಒಂದು ಸ್ವಲ್ಪ ಸಮಾಧಾನ. ಹೋಗ್ಬೇಕಾದ್ರೆ ಇಷ್ಟು ನೀಟಾಗಿರುತ್ತೆ, ಬರಬೇಕಾದ್ರೆ ಯಾವ ಥರ ಇರುತ್ತೋ ಏನೋ ಅಂದ್ಕೊಂಡು. ಏನೇ ಆದರೂ ಟ್ರಿಪ್ಗೆ ಅಂತೂ ಇದು ಸಾಹಸ ಮಾಡಿ 1 ವರ್ಷದಿಂದ ವೆಯ್ಟ್ ಮಾಡಿ ರೆಡಿಯಾಗಿರೋದಿದು, ಹೊರಟೇ ಬಿಡೋಣ ಅಂದ್ಬಿಟ್ಟು. ಆ್ಯಂಡ್ ಇದು ಪ್ಯಾಕಿಂಗ್ ಎಲ್ಲ ಮುಗಿಸ್ದೆ, ನೋಡಿದ್ರೆ ಅಷ್ಟರಲ್ಲಿ ಕರೆಂಟ್ ಹೋಗ್ಬಿಡ್ತು. ಫಸ್ಟು ಪೂಜೆ ಮಾಡಿಬಿಡೋಣ, ಪೂಜೆ ಮಾಡಿಬಿಟ್ಟು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಜಾಸ್ತಿ ಏನಾದ್ರು ತಿಂದರೆ ವಾಮಿಟಿಂಗ್ ಆ ಥರ ಆಗಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಸೊ ಪೂಜೆ ಎಲ್ಲ ಮುಗಿಸ್ದೆ. ಯಾಕಂದರೆ ನಾವು ಬೆಳಗ್ಗೆ ಶಾಪಿಂಗ್ ಹೋಗಿ ಬಂದು ಮನೇಲೆಲ್ಲ ಕೆಲಸ ಮಾಡಿ ಎಲ್ಲರೂ ಸ್ನಾನ ಮಾಡಿ ಹಂಗಾಗಿ ಮತ್ತು ಪ್ಯಾಕಿಂಗು ಇಲ್ಲೇ ಟೈಮ್ ಹೋಗ್ಬಿಡ್ತು.
ಹಾಗಾಗಿ ಪೂಜೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇನ್ನೂ ಟೈಮ್ ಇದ್ದಿದ್ದರಿಂದ ಸಂಜೆ ಪೂಜೆ ಮಾಡಿ ಆಮೇಲೆ ಊಟ ಮಾಡೋಣ ಅಂದ್ಬಿಟ್ಟು ಬೇಗ ಬೇಗ ಪೂಜೆ ಮುಗಿಸ್ದೆ. ಸೊ ಪೂಜೆ ಮಾಡಿ ಹೊರಡೋದು ಒಂಥರ ಸಮಾಧಾನ ನಮಗೆ. ಹಾಗೆ ಕರೆಂಟ್ ಹೋಗಿದ್ದಿದ್ದರಿಂದ ಅರ್ಜೆಂಟಿಗೆ ಏನು ಮಾಡೋಕ್ಕಾಗಲ್ಲ ಸಾಂಬಾರು ಅಂತ, ನೀನು ಮತ್ತೆ ಮಿಕ್ಕಿದ್ರು ನಾವು ಬರೋ ಗಂಟ ಅದಿರಲ್ಲ, ವೇಸ್ಟ್ ಆಗಿಬಿಡುತ್ತೆ ಅಂತ ಸಿಂಪಲ್ಲಾಗಿ ಮೊಸರು ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು, ಕರೆಂಟ್ ಹೋಗಿತ್ತು ಅದರಲ್ಲೇ ಬೇಗ ಬೇಗ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೊ ನಾವು ಊಟ ಮಾಡಿ ಹೊರಟ್ರೂ ಕೂಡ ಕರೆಂಟ್ ಬರಲೇ ಇಲ್ಲ. ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಈರುಳ್ಳಿ ಎಲ್ಲ ನಮ್ಮ ಮನೆಯವ್ರಿಗೆ ಸ್ವಲ್ಪ ಒಗ್ಗರಣೆ ಇದ್ದರೆ ಮೊಸರನ್ನ ಇಷ್ಟ, ನಾರ್ಮಲ್ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ನೋಕೆ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಲೈಟಾಗಿ ಒಗ್ಗರಣೆ ಮಾಡೋಣ, ದರ್ಶನ ಕೂಡ ಮೊಸರನ್ನ ತಿಂತಾಳೆ ಅಂದ್ಬಿಟ್ಟು ಮೊಸರು ಒಗ್ಗರಣೆ ಅಂತ ಮಾಡಿದೆ. ಆದರೆ ನಾನು ದರ್ಶನ ನಮ್ಮ ಮನೆಯವರು ಎಲ್ಲ ಲೈಟಾಗೆ ತಿಂದ್ವಿ, ಯಾಕಂದರೆ ಆಮೇಲೆ ಅಲ್ಲೋಗಿ ವಾಮಿಟಿಂಗ್ ಆಗಿಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು. ದರ್ಶನಿಗೆ ಮತ್ತೆ ಏನಾದರೂ ಮಿಡ್ ನೈಟಲ್ಲಿ ಹೊಟ್ಟೆ ಹಶ್ವಾದ್ರೆ ಮತ್ತೆ ಕೇಳಿದ್ರೆ ಅಂತ ಅಂದ್ಬಿಟ್ಟು ಅವಳಿಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬಾಕ್ಸ್ಗೆ ಹಾಕ್ಕೊಂಡಿದ್ದೆ. ಮೊಸರನ್ನ ಅಲ್ವಾ, ಆಮೇಲೆ ಏನಾರು ಹಸ್ವಾದ್ರೆ ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ತಿಂದು ನಾವು ಹೊರಡೋಷ್ಟರಲ್ಲಿ ಆಲ್ರೆಡಿ ಬಸ್ ಬಂದಿತ್ತು, ಗಾಡಿ ಪೂಜೆ ಕೂಡ ಮಾಡಿಬಿಟ್ಟಿದ್ರು. ಸೊ ನಾನು ಸ್ವಲ್ಪ ಬೇಗ ಹೋಗ್ಬಿಟ್ಟು ಗಾಡಿ ಪೂಜೆದು ವಿಡಿಯೋ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ನಾವು ಹೊರಟಿದ್ದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಗಾಡಿನೂ ಬೇಗ ಬಂದಿದ್ದರಿಂದ ಗಾಡಿ ಪೂಜೆ ಎಲ್ಲ ಆಲ್ರೆಡಿ ಮಾಡಿದರು. ಇನ್ನೇನು ನಾವು ಹೋಗಿ ಎಲ್ಲ ಪ್ಯಾಕಿಂಗ್ ಆಗಿದ್ದರಿಂದ ಹೋಗಿ ಗಾಡಿ ಹತ್ತಿ ಹೊರಟಿದ್ದೆ ಕೆಲಸ. ಹಾಗೆ ಏನೇನು ಬೇಕು ಅನ್ನೋದನ್ನು ಇಲ್ಲಿ ಲಿಸ್ಟ್ ಹಾಕಿದ್ದೀನಿ ನೋಡಿ. ಸೊ ನೀವು ಏನಾದರೂ ನೆಕ್ಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ರೆ ಇಲ್ಲಿರುತ್ತೆ, ಅವೆಲ್ಲ ನೋಡಿಕೊಂಡು ತೊಗೊಂಡೋಗಿ. ಟ್ರಿಪ್ನ ಪ್ರತಿಯೊಂದು ವೀಡಿಯೋನೂ ಅಪ್ಲೋಡ್ ಮಾಡ್ತೀನಿ, ನೋಡಿ ಹೇಗಿದೆ ಕಮೆಂಟ್ ಮಾಡಿ.